ಯಾವುದೇ ಪಕ್ಷ ಆಗಿರಬಹುದು, ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಯಾವುದೇ ಪಕ್ಷ ಆದ್ರೂ ಕೂಡ ಬಹಳ ಮುಖ್ಯ ಆಗುವಂಥದ್ದು ಕಾರ್ಯಕರ್ತರು. ಕಾರ್ಯಕರ್ತರು ಇದ್ರೆ ಪಕ್ಷ ಒಂದು ಉಚ್ಚಾಟ, ಪಕ್ಷ ಒಂದು ಬಲವರ್ಧನೆ ಆಗಿರಬಹುದು, ಪಕ್ಷ ಸ್ಟ್ರಾಂಗ್ ಆಗ್ಬೇಕಂತಂದ್ರೆ ತಳಮಟ್ಟದಲ್ಲಿ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಬಳ್ಳಾರಿಯಲ್ಲಾದಂತಹ ಒಂದು ದುರ್ಘಟನೆಯಿಂದ ಕಾರ್ಯಕರ್ತರು ಸಾವನ್ನಪ್ಪಿದ್ದಾರೆ. ಒಬ್ರು ನಿಜಕ್ಕೂ ಕೂಡ ಈ ಒಂದು ಸಾವಿಗೆ ಯಾರು ನ್ಯಾಯ ಒದಗಿಸ್ಕೊಡ್ತಾರೆ? ಈ ಒಂದು ಸಾವಿನ ಜವಾಬ್ದಾರಿಯನ್ನ ಯಾರು ಹೊರ್ತಾರೆ? ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಯಾರೇ ಆಗಿರಬಹುದು, ಕಾರ್ಯಕರ್ತರು ಅಂದಾಗ ಅವ್ರ ಮೇಲೆ ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ಅಂತ ಅನ್ಸುತ್ತೆ. ಸೈನಿಕರ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಕಾರ್ಯಕರ್ತರು. ಆದ್ರೆ ಇವತ್ತೊಬ್ರು ಕಾರ್ಯಕರ್ತರು ಸಾವನ್ನಪ್ಪಿದ್ದಾರೆ. ಕುಟುಂಬಸ್ಥರಿಗೆ ಯಾರು ಹೊರೆ ಆಗ್ತಾರೆ? ಇದೇ ಹೊತ್ತಿನ ವಿಶೇಷ ಬಳ್ಳಾರಿ ಬ್ಯಾನರ್ ಬ್ಯಾಟಲ್. ಈ ಒಂದು ಚರ್ಚೆಯಲ್ಲಿ ಇವತ್ತು ಭಾಗಿಯಾಗ್ತಾ ಇದ್ದಾರೆ ಜೆಡಿಎಸ್ ವಕ್ತಾರರಾದಂತಹ ಉಮೇಶ್ ಅವರು. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇನ್ನು ಕಾಂಗ್ರೆಸ್ ವಕ್ತಾರರಾಗಿರುವಂತಹ ಶ್ರೀಧರ್ ರಾವ್ ಜಾಧವ್ ಅವರು ಕೂಡ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ಮೊದಲಿಂದ ನಿಮ್ಮಿಂದ ಕಾರ್ಯಕ್ರಮ ಶುರು ಮಾಡ್ತೀವಿ. ಅದಕ್ಕೂ ಮುಂಚೆ ಕೆಲವೊಂದಿಷ್ಟು ನಾಯಕರು ಮಾತನಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಮಾತನಾಡಿದ್ದಾರೆ ನೋಡ್ತಾ ಹೋಗೋಣ. ಅದು ಬಿಜೆಪಿಯವರು ಗನ್ನಿಂದ ಬಂದಿದೆಯಾ ಇಲ್ಲ ಕಾಂಗ್ರೆಸ್ನವ್ರ ಗನ್ನಿಂದ ಬಂದಿದೆಯಾ ಗೊತ್ತಾಗಬೇಕು. ಅದಕ್ಕೋಸ್ಕರ ಅದನ್ನು ತನಿಖೆ ಮಾಡಿ ಅಂತ ಹೇಳಿದ್ದೀನಿ. ಕೊಯ್ಲಿ ಮಾಡಿ ರಿಪೋರ್ಟ್ ಕೊಡಿ ಇಮಿಡಿಯೇಟ್ ಆಗಿ. ಈಗ ಸತೀಶ್ ರೆಡ್ಡಿ ಅವರು ಕೂಡ ಇಟ್ಕೊಂಡಿದ್ದಾರೆ. ಅವರ ಸೆಕ್ಯೂರಿಟಿಗೋಸ್ಕರ ಅವರು ಏರ್ ಅಲ್ಲಿ ಗನ್ ಫೈರ್ ಮಾಡಿದ್ದಾರೆ. ಅದಕ್ಕೆ ಆ ಫೈರಿಂಗು ಒಂದು ಸಣ್ಣ ವಿಚಾರಕ್ಕೆ ಒಂದು ಗಲಾಟೆ ಆಗಿತ್ತು. ಯಾವುದು ಬ್ಯಾನರ್ ಕಟ್ಟೋ ವಿಚಾರಕ್ಕೆ ಗಲಾಟೆ ಆಗಿತ್ತು. ಕಾರ್ಯಕರ್ತರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರಲ್ಲಿ ಗಲಾಟೆ ಆಗಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗಿರೋದು. ಇಲ್ಲ, ನಾನು ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಈಗ ಕ್ಯಾಬಿನೆಟ್ ಆದ್ಮೇಲೆ ಅದಾದ್ಮೇಲೆ ಹೋಗಿದ್ದು ಮನೆ ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗ್ ಆದ್ಮೇಲೆ ನಾನು ಬಳ್ಳಾರಿಗೆ ಹೋಗ್ತಾ ಇದ್ದೀನಿ. ಈ ಸಣ್ಣ ವಿಚಾರಕ್ಕೆ ಗಲಾಟೆ ಆಗಿರೋದು. ಬ್ಯಾನರ್ ಕಟ್ಟ ಯಾರ್ಯಾರು ಟಾರ್ಗೆಟ್ ಮಾಡಿಲ್ಲ, ಅದೆಲ್ಲ ಸುಳ್ಳು. ಅವರೆಲ್ಲ ಸಿಂಪತಿ ತಗೊಳ್ಳೋಕೆ ಏನೋ ಮಾಡ್ತಾ ಇರ್ಬೋದು, ಅದೆಲ್ಲ ನನಗೆ ಗೊತ್ತಿಲ್ಲ. ಅಂದ್ರೆ ಈ ಗಲಾಟೆ ಆಗಿರೋದು ಬ್ಯಾನರ್ ವಿಚಾರ. ಗಲಾಟೆ 4 ಗಂಟೆಯಿಂದಲೇ ಶುರು ಆಗಿದೆ. ಈಗ ಟೋಟಲ್ 100% ಕಂಟ್ರೋಲ್ ಆಗಿದೆ. ರಾತ್ರಿನೇ ಕಂಟ್ರೋಲ್ ಬಂತು. ರಾತ್ರಿ 12:30 1 ಗಂಟೆ ಅಷ್ಟೇ ರಾತ್ರಿ ಕಂಟ್ರೋಲ್ ಬಂತು. ಸಿಎಂ ಗಮನಕ್ಕೆ ತಂದು ಏನೇನಾಯ್ತು ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು, ಇಂಟೆಲಿಜೆನ್ಸ್ ಚೀಫ್ ಬಂದಿದ್ರು, ಡಿಜಿ ಬಂದಿದ್ರು, ನಾವೆಲ್ಲ ಸೇರಿ ಸಿಎಂ ಮನೆ ಮುಖ್ಯಮಂತ್ರಿಗಳಿಗೆ ಮಾಹಿತಿನ ಕೊಟ್ಟಿದ್ದಾನೆ. ಈಗ ಫೈರಿಂಗ್ ಯಾವ ತರ ಆಯ್ತು ಅಂತ ಹೇಳ್ಬಿಟ್ಟು ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಹೆಂಗ್ ಫೈರಿಂಗ್ ಆಯ್ತು, ಅದೇ ಇದಾಗಬಾರ್ದಾಗಿದ್ದು ಹೆಂಗಾಯ್ತು ಅಂತ ಅವರು ಸಿಟ್ ಮಾಡ್ಕೊಂಡು ಈ ಸಣ್ಣ ವಿಚಾರಕ್ಕೆ ಈ ಸಲ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ ಅಂತ ಹೇಳ್ಬಿಟ್ಟು ಸಿಎಂ ಬೇಜಾರು ಮಾಡ್ಕೊಂಡು ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ತನಿಖೆದಲ್ಲಿ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ, ಏನ್ ಮಾಡಿದ್ದಾರೆ, ಫೈರಿಂಗ್ ಹೆಂಗಾಯ್ತು, ಏನಾಯ್ತು ಅಂತ ಪೊಲೀಸರು ತನಿಖೆ ಮೇಲೆ ಹಾಕೊಂಡು ಯಾರು ಬರ್ತಾರೋ ಬರ್ರಿ, ನಾನು ನೋಡ್ತೀನಿ, ಕಟ್ರಿ ಅಂತೇಳಿ ಅವರೇ ಕಟ್ಸಿದ್ದು. ಇದು ದುಂಡಾವರ್ತಿ ಅಲ್ವಾ? ಇದು ಮಾಡಿದ ಮೇಲೆ ಅಲ್ಲಿನ ಶಾಸಕರ ಸಪೋರ್ಟರ್ಸ್ ಎಲ್ಲ ಮಾಡಿದ ಮೇಲೆ ವಿಕೋಪಕ್ಕೆ ಹೋಗಿದೆ. ಶ್ರೀರಾಮುಲು ಅವರು ಬಂದು ಪ್ರಶ್ನೆ ಮಾಡಿ ಇದೆಲ್ಲ ಈ ರೀತಿ ಮಾಡೋದು ಬೇಡಪ್ಪ, ಸಾವಧಾನವಾಗಿ ಹೋಗೋಣ ಅಂತಂದ್ರೆ ಅವರನ್ನು ತಳ್ಳಾಡಿದ್ದಾರೆ. ಮೊದಲು ತಳ್ಳಾಡಿ ಮುಗಿದು ಆದ್ಮೇಲೆ ಗಲಭೆ ಆಗಿದ್ದನ್ನ ಇವರು ಗಂಗಾವತಿಯಲ್ಲಿದ್ರು, ಅಲ್ಲಿಗೆ ತಿಳಿಸಿದ ಮೇಲೆ ಅವರು ಗಂಗಾವತಿಯಿಂದ ಬಂದಿರತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಅವರಿಗೆ ಇದಕ್ಕೆ ಸಂಬಂಧವೇ ಇಲ್ಲ, ಗೊತ್ತಿಲ್ಲ. ಭರತ್ ರೆಡ್ಡಿ ಮತ್ತು ಅವರ ಬೆಂಬಲಿಗರ ಪ್ರಚೋದನೆಯಿಂದನೇ ಆಗಿರೋದು. ನೇರವಾಗಿ ಈ ಸಾವಿಗೆ ಭರತ್ ರೆಡ್ಡಿನೇ ಕಾರಣ. ಕೂಡಲೇ ಅವ್ರನ್ನ ಬಂಧಿಸಬೇಕು. ಮತ್ತು ಅಕ್ರಮವಾಗಿ ಜನಾರ್ದನ್ ರೆಡ್ಡಿ ಮನೆ ಮೇಲೆ ನುಗ್ಗಿರುವಂತದ್ದು ಅದರ ತನಿಖೆ ಆಗಬೇಕು. ಯಾಕಂದ್ರೆ ಮೇಲ್ನೋಟಕ್ಕೆ ಇವತ್ತು ಎಲ್ಲವೂ ಕೂಡ ಕ್ಲಿಯರ್ ಇದೆ, ಯಾರು ಗುಂಡು ಹರಿಸಿದಾರೆ ಅನ್ನುವಂಥದ್ದು ಕ್ಲಿಯರ್ ಆಗಿದೆ. ಮತ್ತು ಜನಾರ್ದನ್ ರೆಡ್ಡಿ ಅವರು ಸಿಕ್ಕಿರ್ತಕ್ಕಂಥ ಅವ್ರ ಕಡೆಯಿಂದ ಯಾವ ಗನ್ ಇಲ್ಲ ಅಂತ ನಮ್ಮ ಸ್ಥಳೀಯ ಅಧಿಕಾರಿಗಳು ಹೇಳಿದ್ರು. ಮತ್ತೆ ಅದನ್ನ ಇನ್ನೂ ತೀವ್ರವಾಗಿ ತಪಾಸಣೆ ಮಾಡೋಕೆ ಹೇಳಿದ್ವಿ. ಎರಡು ಕಡೆಯವರು ಯಾರ್ಯಾರು ಗನ್ಮನ್ಗಳಿದ್ದಾರೆ ಅವರು ಎರಡು. ಒಂದು ಮಾಜಿ ಮಂತ್ರಿ ಆದಂಥವನು ಶಾಸಕ ಇಟ್ಟಂಥವನು ಅವನೇ ರೋಡಿಗೆ ಬಂದು ಇಂಥ ಕಾರ್ಯ ಮಾಡ್ತಾರೆ ಉದ್ದೇಶ ನೋಡಿ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಇವತ್ತು ಕುಸಿದು ಬಿದ್ದಿದೆ. ಸರ್ಕಾರಿ ಪ್ರಾಯೋಜಿತ ದಂಗೆಗಳನ್ನು ಮಾಡುವಂಥ ಒಂದು ಹುನ್ನಾರವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ.
ಅದರ ಮುಂದುವರೆದ ಭಾಗ ಇವತ್ತು ಬಳ್ಳಾರಿಯಲ್ಲಿ ನಡೀತಾ ಇರುವಂತದ್ದು. ರೆಡಿಯಾಗಿ ಬಂದಿರೋದು ಏನ್ ಪ್ರೀ ಪ್ಲಾನ್ ಅಂತೀರಾ ಸರ್? ಪ್ಲಾನ್ ಯಾವಾಗ ಬೆಳಿಗ್ಗೆ ಆ ಬ್ಯಾನರ್ ತೆಗಿ ಅಂತ ಹೇಳಿದ್ವು ಅವಾಗ್ಲಿದ್ದ ಪ್ಲಾನ್ ಮಾಡ್ಕೊಂಡೇ ಬಂದಿರೋದು. ಸರ್, ಈಗ ಎರಡೂ ಕಡೆಯಿಂದ ಕಲ್ತುರಟಾಗೈತಿ, ಎರಡೂ ಕಡೆಯಿಂದ ಕಟ್ಟಿಗೆ ಕೋಲ್ಗಳನ್ನ ಅವ್ರು ಪ್ರದರ್ಶನ ಏನ್ ಮಾಡಿದ್ದಾರೆ. ಜನಾರ್ದನ ರೆಡ್ಡಿ ತವರೂರಿನಲ್ಲಿ ಬ್ಯಾನರ್ ಬಡಿದಾಟ. ಬಳ್ಳಾರಿಯಲ್ಲಿ ನಾರಾ ಭರತ್ ರೆಡ್ಡಿ ವರ್ಸಸ್ ಜನಾರ್ದನ ರೆಡ್ಡಿ. ಹರಿತು ನೆತ್ತರು, ಕೈ ಕಾರ್ಯಕರ್ತನನ್ನ ಕೊಂದಿದ್ಯಾರು ಹಾಗಾದ್ರೆ? ಗಣಿನಾಡು ಬಳ್ಳಾರಿಯಲ್ಲಿ ರೆಡ್ಡಿಗಳ ಬ್ಲಡ್ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಮಾಜಿ ಸಚಿವ ರೆಡ್ಡಿ ಗುರಿಯಾಗಿಸಿ ನಡೆದಿತ್ತ ಈ ಒಂದು ಸಂಚು ಹಾಗಾದ್ರೆ? ಬ್ಯಾನರ್ ಗಲಾಟೆ ಪೂರ್ವ ನಿಯೋಜಿತ ದುಷ್ಕೃತ್ಯನ ಹಾಗಾದ್ರೆ? ಬಳ್ಳಾರಿಯ ರಕ್ತ ರಾಜಕೀಯಕ್ಕೆ ಅಸಲಿ ಕಾರಣ ಏನು ಹಾಗಾದ್ರೆ? ಬಳ್ಳಾರಿಯಲ್ಲಿ ಇಷ್ಟರ ಮಟ್ಟಿಗೆ ರಕ್ತ ಹರಿದಿದ್ಯಲ್ಲ, ಇದಕ್ಕೆ ಕಾರಣ ಏನು? ಎಸ್, ಈ ಒಂದು ಬಳ್ಳಾರಿಯಲ್ಲಿ ಏನು ರಕ್ತ ಹರಿತು ಹಾಗಾದ್ರೆ? ರಕ್ತ ಸಿಕ್ತ ಅಧ್ಯಾಯ ಈಗ ಪ್ರಾರಂಭ ಆಯ್ತಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಕಾರ್ಯಕರ್ತರು ಅಂತಂದ್ರೆ ಅವರ ಪರಿಶ್ರಮದಿಂದ ಪಕ್ಷ ಅಂತ ಹೇಳಬಹುದು. ಒಂದು ಪಕ್ಷ ಬಲಿಷ್ಠವಾಗಬೇಕು, ತಳಮಟ್ಟದಿಂದ ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಕಾರ್ಯಕರ್ತರು ತಮ್ಮದೇ ಆದಂತಹ ಪರಿಶ್ರಮವನ್ನು ಹೊಂದಿರ್ತಾರೆ. ಪಕ್ಷಕ್ಕೇನಾದ್ರೂ ಚ್ಯುತಿ ಬರುತ್ತೆ ಅಥವಾ ಯಾರಿಗೇನಾದ್ರೂ ತೊಂದರೆ ಆಗುತ್ತೆ ಅಂತಂದ್ರೆ ಮೊದಲು ಸೈನಿಕರ ರೀತಿ ನಿಲ್ಲೋ ಅಂತದ್ದು ಕಾರ್ಯಕರ್ತರು. ಅಂತಹ ಕಾರ್ಯಕರ್ತರಿಗೆ ತೊಂದರೆ ಆದ್ರೆ ಯಾರವರ ಸಹಾಯಕ್ಕೆ ಬರ್ತಾರೆ? ಈಗ ನೋಡಿ, ಒಂದು ಸಾವಾಯ್ತು, ಬಳ್ಳಾರಿಯಲ್ಲಿ ಆದಂತಹ ಒಂದು ದುಷ್ಕೃತ್ಯ ಅಂತಾನೆ ಹೇಳಬಹುದು, ಕಿಡಿಗೇಡಿಗಳ ಕೃತ್ಯ ಅಂತ ಹೇಳಬಹುದು. ಈ ಒಂದು ಕೃತ್ಯದಿಂದ ಒಬ್ಬ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಇದು ಯಾರ ಹೊಣೆ ಹಾಗಾದ್ರೆ? ಅವರ ಕುಟುಂಬಸ್ಥರಿಗೆ ಯಾರು ಉತ್ತರ ಕೊಡ್ತೀರಾ? ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ಯಾರಾದ್ರೂ ಆಗಿರಬಹುದು. ಈಗ ಹೋರಾಟ ಮಾಡೋದಲ್ಲ, ಈಗ ಹೋರಾಟ ಮಾಡಿದ್ರು ಕೂಡ ಹೋದಂತಹ ಜೀವ ವಾಪಸ್ ಬರೋದಿಲ್ಲ. ಜೊತೆಗೆ ಅವರ ಕುಟುಂಬದವ್ರು ನರಳ್ತಾ ಇದ್ದಾರೆ. ಒಂದು ಕುಟುಂಬ ಅವರ ಮೇಲೆ ಬೆಂಬಲಿತವಾಗಿರುತ್ತೆ, ಅವರ ಮೇಲೆ ನಿಂತಿರುತ್ತೆ, ಅವರೇ ಜೀವನವನ್ನ ನಡೆಸಬೇಕು. ಅಂಥದ್ರಲ್ಲಿ ಇಂಥ ಕಾರ್ಯಕರ್ತರ ಸಾವಾಗಿದೆ ಅಂತಂದ್ರೆ ಇದು ನಿಜಕ್ಕೂ ನ್ಯಾಯನ ಹಾಗಾದ್ರೆ? ಇದಕ್ಕೆ ಉತ್ತರ ಕಾಂಗ್ರೆಸ್ನವರು ಕೂಡ ಕೊಡ್ಬೇಕಾಗತ್ತೆ, ಬಿಜೆಪಿ ಅವರು ಕೂಡ ಕೊಡ್ಬೇಕಾಗತ್ತೆ. ಕಾರ್ಯಕರ್ತರು ಅಂತಂದ್ರೆ ಒಂದು ಪಕ್ಷದಲ್ಲಿ ಸೈನಿಕರ ರೀತಿ ಕೆಲಸ ಮಾಡ್ತಾರೆ. ಇನ್ನು ಪಕ್ಷದಲ್ಲಿರುವಂತಹ ಯಾರಿಗೆ ಏನೇ ಒಂದು ಕೆಟ್ಟದಾಗ್ಲಿ ಅಥವಾ ಯಾರ ಮೇಲೆ ಏನೇ ಆರೋಪ ಬರಲಿ ಅವರ ಬೆಂಬಲಕ್ಕೆ ನಿಲ್ತಾರೆ ಕಾರ್ಯಕರ್ತರು. ಆದ್ರೆ ಬಳ್ಳಾರಿಯಲ್ಲಿ ಆದಂತಹ ಈ ಒಂದು ದುಷ್ಕೃತ್ಯದಿಂದ ರಾಜಶೇಖರ್ ಎಂಬ ಕಾರ್ಯಕರ್ತ ಸಾವನ್ನಪ್ಪಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ನ್ಯಾಯ? ಯಾಕೆಂತಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಮಾಡುವಂತ ಕೇವಲ ಒಂದು ಬ್ಯಾನರ್ ವಿಚಾರಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗತ್ತೆ. ಆ ಒಂದು ಗಲಾಟೆಯ ಸಂದರ್ಭದಲ್ಲಿ ಅಲ್ಲಿದ್ದಂಥವರ ಕೈಗೆ ದೊಣ್ಣೆಗಳು ಸಿಗತ್ತೆ. ಅದು ಹೆಂಗೆ ದೊಣ್ಣೆಗಳು ಸಿಗತ್ತೆ? ಹಾಗಾದ್ರೆ ಮುಂಚೆನೇ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ರೆ ಹಿಂಗೆಲ್ಲ ಗಲಾಟೆ ಮಾಡಬೇಕು ಅಂತ